2028 ಅಥವಾ ಅದಕ್ಕೆ ಮುಂಚೆನೇ ನಮ್ಮ ಸರ್ಕಾರ ಬರುತ್ತೆ, ಮತ್ತೆ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಇರಲಿ. ಅವ್ರ ಸರ್ಕಾರ ಬಂದಾಗ ಅದು ಮಾಡಲಿ, ತೊಂದರೆ. ಜನರಿಗೆ ತೊಂದರೆ ಆಗಲ್ವಾ ಸರ್? ಅಂದ್ರೆ ನಿಮ್ಮ ಸರ್ಕಾರ ಬಂದಾಗ ಅರೆ ನೀವು ಕೇಳ್ರಿ, ನಾವು ಚೇಂಜ್ ಮಾಡಿದ್ದೀವಿ. ನಮ್ಮ ಅಭಿಲಾಷೆ ಅಂತೆ, ಜನಗಳ ಅಭಿಲಾಷೆ ಅಂತ ಚೇಂಜ್ ಮಾಡಿದ್ದೀವಿ. ಈಗ ನಾವು ಅದನ್ನು ಮಾಡ್ತೀವಿ ಅಂದರೆ ನಾವೇನು ಮಾಡೋಕ್ಕಾಯ್ತದೆ? ಅವ್ರ ಸರ್ಕಾರ ಬಂದು ಅವರೇ ಮುಖ್ಯಮಂತ್ರಿ ಆದರೆ ಮಾಡಲಿ, ಏನು ತೊಂದರೆ ಏನು? ಅದನ್ನು ಅವ್ರು ಆಲೋಚನೆ ಮಾಡಬೇಕು. ಒಬ್ಬ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ನಾಯಕರು ಅದನ್ನು ಆಲೋಚನೆ ಮಾಡಬೇಕು. ನಾವು ಹೇಳಿಲ್ವೇನ್ರಿ, ನಾವು ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ನಮ್ಮ ಬಾಯಿನಲ್ಲಿ ಒಂದೊಂದ್ಸರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಲೇ ಬರ್ತದೆ. ನಾವು ಬರಿಬೇಕಾದ್ರೂ ಬೆಂಗಳೂರು ಗ್ರಾಮಾಂತರನೇ ಬರೆದ್ಬಿಡ್ತೀವಿ. ಈಗ ರಾಮನಗರ ಏನು ಚೇಂಜ್ ಆಗಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ ರಾಮನಗರನೇ. ಬೆಂಗಳೂರು ಅಂತಕ್ಕಂಥ ಹೆಸರು ಈ ಜಿಲ್ಲೆಗೆ ಅಂಟಿಕೊಂಡಿರಲಿ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಬೆಂಗಳೂರು ಅನ್ನುವ ಹೆಸರಿದ್ರೆ ಮಾತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯನಾ ಸರ್? ಇಲ್ಲದೆ ರಾಮನಗರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ರಾಮನಗರ ಅಂತ ಇದ್ರೆ ಅಭಿವೃದ್ಧಿ ಆಗೋಯ್ತದ ಹಂಗಾರೆ? ಮತ್ತೆ ನಿಮ್ಮ ಪ್ರಶ್ನೆ ಕೇಳಿದ್ರೆ, ಆ ಪ್ರಶ್ನೆ ಕೇಳಿದ್ರೆ ನೀವು ಹಂಗಾರೆ ರಾಮನಗರ ಅಂತ ಆಗಿದ್ದು ಸಂಪೂರ್ಣ ಅಭಿವೃದ್ಧಿ ಮಾಡ್ಬಿಟ್ಟವ್ರು ಕುಮಾರಸ್ವಾಮಿ ಅವರು. ಎಲ್ಲ ಚಿತ್ರ ಬದಲಾವಣೆ ಆಗ್ಬಿಡ್ತದೆ ರಾಮನಗರದ್ದು. ಜಿಲ್ಲೆ ಮಾಡಿ 4 ಬಿಲ್ಡಿಂಗ್ ಕಟ್ಟಿದ್ಬಿಟ್ರೆ ಇನ್ನೇನು ಬದಲಾವಣೆ ಆಗೋದು ಹೇಳಿ ರಾಮನಗರದಲ್ಲಿ? ಹೇಳ್ರಿ, ನೀವು ಒಳಗಡೆ ಟೌನಲ್ಲಿ ನೋಡಿದ್ದೀರಾ ರಾಮನಗರ ಟೌನ್ ಹೆಂಗದೆ ಅಂತ? ಅರ್ಕಾವತಿ ಇದನ್ನು ನಾಳೆ ನೋಡಿದ್ದೀರಾ ಹೆಂಗದೆ ಅಂತೇಳಿ? ನೋಡಿದ್ದೀರಾ? ಟೌನಲ್ಲಿ ನೀವು ಏನಾದ್ರು ವೀಕ್ಷಣೆ ಮಾಡಿ ಇವರು 20 ವರ್ಷ ಇಲ್ಲಿ ರಾಜ್ಯಭಾರ ಮಾಡಿದ್ರಲ್ಲ, ಏನು ಬದಲಾವಣೆ ಮಾಡೋರು ಟೌನಲ್ಲಿ ನೋಡಿದ್ದೀರಾ? ಯಾವ ರೀತಿ ಕಸ ತೊಟ್ಟಿ ಇದ್ದಂಗೈತೆ ರಾಮನಗರ. ಕನಕಪುರ ಹೋಗಿ ನೋಡಿದ್ದೀರಾ? ಕನಕಪುರನ? ಕನಕಪುರದ ಬೆಳವಣಿಗೆಗೂ ರಾಮನಗರದ ಬೆಳವಣಿಗೆಗೂ ನೀವು ತುಲನೆ ಮಾಡಿ ಯಾವ ಥರ ತೋರಿಸಿದ್ರೆ ಮಾಧ್ಯಮದಲ್ಲಿ? ಸರಿ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮಗೂ 20 ವರ್ಷ ಕೊಡಿ, ಅವ್ರಿಗೆ 20 ವರ್ಷ ಕೊಟ್ಟು ಕಾರಣ ಮಾಡಿದ್ರಲ್ಲಪ್ಪ ನೀವು ಜನ. ಈಗ ನಮಗೊಂದು 20 ವರ್ಷ ಕೊಡಿ, ನಾವು ಮಾಡಿದ್ರೆ ಪೂರ ಬದಲಾವಣೆ ಮಾಡಿ. ಈಗಾಗಲೇ ಅದ್ರ ಬಗ್ಗೆ ಚಾಲನೆ ಸಿಕ್ಕೈತೆ. ಮುಖ್ಯಮಂತ್ರಿಗಳು ಕೂಡ ಅನುದಾನ ಬಿಡುಗಡೆ ಮಾಡವ್ರೆ. ಇನ್ನು ಸ್ವಲ್ಪ ದಿವಸ ಕಾದು ನೋಡಿ ಯಾವ ರೀತಿ ಬದಲಾವಣೆ ಆಯ್ತದೆ ರಾಮನಗರ ಅಂತೇಳಿ. ರಾಮನಗರ ಒಂದೇ ಅಲ್ಲ, ಇಡೀ ಜಿಲ್ಲೆ. ಗ್ಯಾರಂಟಿ ಹಣ ಬರ್ತಾ ಇಲ್ಲ 2,000 ರೂಪಾಯಿ ಅಂತ ಮೇಯಿಂದ ಕೊಡ್ತೀವಿ. ನೀವೇನು ಆತಂಕ ಪಡೋ ಅವಶ್ಯಕತೆಯೂ ಇಲ್ಲ, ಜನಗಳು ಆತಂಕ ಪಡೋ ಅವಶ್ಯಕತೆಯೂ ಇಲ್ಲ. ಗ್ಯಾರಂಟಿ ಬಂದೇ ಬರ್ತದೆ. ಮುಖ್ಯಮಂತ್ರಿಗಳು ಯಾರು ಹೇಳಿದ್ರು ಇಲ್ಲ ಇದು ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ನೀವು ಯಾರು ಹೇಳಿದ್ರು ಕೇಳಲ್ಲ, ನಾನು ಕೊಟ್ಟೇ ತೀರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಬಂದೇ